ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಈ ದಿನ ನಾವು ಸ್ಯಾಮ್ಸಂಗ್ ಗ್ಯಾಲಕ್ಸಿ M35 ಅನ್ನು ನೋಡ್ಕೊಂಬರೋಣ. ನಾನು ಇದನ್ನು ಆನ್ಲೈನಲ್ಲಿ ತೊಗೊಂಡಿದ್ದೆ, ಸೊ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನೋಡಿ ನಾನಿಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಫೋಟೋ ಒಂದು ಹಾಕಿದ್ದೀನಿ ಮೇಲ್ಗಡೆ ಯಾವ ರೀತಿ ಕಾಣುತ್ತೆ ಅಂತ. ನನಗೆ ಇದು ತುಂಬ ಇಷ್ಟ ಆಯಿತು, ಚೆನ್ನಾಗಿರುತ್ತೆ, ಚಾರ್ಜ್ ಎಲ್ಲ ನಿಲ್ಲುತ್ತೆ ಅಂತ, ಅದಕ್ಕೋಸ್ಕರ. ಹಾಗೆ ನೀವು ಯಾರು ತೊಗೊಳ್ಳೋರಿದ್ರೆ ಯೂಸ್ ಆಗುತ್ತಲ್ವ, ಅದಕ್ಕೆ ತಗೊಂಡೆ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಸ್ಯಾಮ್ಸಂಗ್ ತುಂಬ ಚೆನ್ನಾಗಿದೆ ಅಂತ. ನಮ್ಮ ಮನೇಲಿ 3 ಫೋನ್ ಇದೆ, 3 ಸ್ಯಾಮ್ಸಂಗ್ಗೆ. ಬ್ರ್ಯಾಂಡ್ ಬಿಟ್ಟು ಬೇರೆ ಯಾವುದೂ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಫೈನಲಿ ಅದನ್ನು ತಗೋಬೇಕಂತೇಳಿ ಮತ್ತೆ ಪುನಃ ಇನ್ನೊಂದು ಫೋನನ್ನು ಸ್ಯಾಮ್ಸಂಗ್ಗೆ ತೊಗೊಂಡ್ವಿ. ನೋಡಿ ಓಪನ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ನಾವು ಬ್ಯಾಕ್ ಕೇಸು ತೊಗೊಂಡಿದ್ವಿ, ತುಂಬ ಚೆನ್ನಾಗಿದೆ ಇದು ಬ್ಯಾಕ್ ಕೇಸು. ನೋಡಿ ಈ ರೀತಿ ಬ್ಯಾಕ್ ಕೇಸೇ ನಂಗೆ ಇಷ್ಟ ಆಗುತ್ತೆ. ಸ್ವಲ್ಪ ವೆಯ್ಟ್ ಇರುತ್ತೆ, ಆದರೆ ಮೊಬೈಲ್ಗೆ ಸೇಫ್ಟಿ ತುಂಬ ಚೆನ್ನಾಗಿರುತ್ತೆ. ಒಬ್ರೊಬ್ರಿಗೆ ಇಷ್ಟ ಆಗಲ್ಲ, ನನಗಿದು ಇಷ್ಟ ಆಗುತ್ತೆ. ಹಿಂದ್ಗಡೆ ಸ್ವಲ್ಪ ಹುಕ್ ಟೈಪ್ ಇದೆ, ಅದು ಹೋಲ್ಡಿಂಗ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ಮಾತ್ರ ಬ್ಯಾಕ್ ಕೇಸ್ದು. ಅದ್ರ ಜೊತೆಗೆ ತರಿಸಿದ್ರಿಂದ ತುಂಬ ಚೆನ್ನಾಗಿದೆ. ಸಪ್ರೇಟ್ ತೊಗೊಳ್ಳಿಲ್ಲ ನಾವು, ಅದರೊಟ್ಟಿಗೆ ತರಿಸಿದ್ವಿ. ನೋಡಿ ಅಮೆಝಾನಲ್ಲಿ ತರಿಸಿದ್ದು, ಚೆನ್ನಾಗಿದೆ. 1 ಬೈ 1 ಓಪನ್ ಮಾಡ್ತೀನಿ. ನೋಡಿ ಏನೇನು ಆ್ಯಕ್ಸಸರೀಸ್ ಎಲ್ಲ ಕೊಟ್ಟಿದ್ದಾರೆ ನೋಡೋಣ. ಬ್ಯಾಕ್ ಕೇಸ್ ಒಂದು ನಾವು ಆರ್ಡ್ರ್ ಹಾಕಿದ್ದು, ಅದ್ರ ಜೊತೆಗೆ ಬಂದಿದ್ದಂದರೆ ನಾವು ಹಾಕಿದ್ವಿ ಬೇಕು ಅಂತ. ಅದ್ರದ್ದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ನೋಡಿ ಗ್ಯಾಲಕ್ಸಿ M35 5G ಇದು. ಓಕೆ, ಈ ರೀತಿ ಕಾಣುತ್ತೆ. ಬಾಕ್ಸಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು, ಡ್ಯಾಮೇಜ್ ಆಗದಿದ್ದಂಗೆ ತುಂಬ ಚೆನ್ನಾಗಿ ಬಂದಿತ್ತು ಬಾಕ್ಸು. ಓಪನ್ ಮಾಡೋಣ. ನೀವು ಯಾರು ತಗೊಳ್ಳೋದಾದರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಹಾಗೆಯೇ ಬೆಲ್ ಐಕನ್ನು ಸಹ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಅದು ನೋಟಿಫಿಕೇಷನ್ ಸಿಗುತ್ತೆ. ಮತ್ತು ನೀವು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ನನಗೊಂದು ಹುರುಪು ಬರುತ್ತೆ, ನಾನು ಹೊಸ ವೀಡಿಯೋಸ್ನ ಇದರಲ್ಲಿ ಹಾಕ್ಬೋದು. ಹಾಗಾಗಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸೀಲ್ ಓಪನ್ ಮಾಡ್ತಾಯಿದ್ದೀನಿ. ಮೇಲೆ ಕೆಳಗೆ ಸೀಲ್ ಆಗಿದೆ. ನೋಡಿ ಇದರಲ್ಲಿ ಅದು ಸ್ಟಿಕ್ ಕೊಡ್ತಾರಲ್ಲ ಓಪನ್ ಮಾಡಲಿಕ್ಕೆ, ಅದಿದೆ. ಓಕೆ, ಮತ್ತು ಇದರೊಳಗೆ ಏನಿದೆ ನೋಡೋಣ. ಚಾರ್ಜಿಂಗ್ ಕೇಬಲ್ ಇದೆ. ಓಕೆ, ಮತ್ತು ಇದರೊಟ್ಟಿಗೆ ನಾವು ಅದರದ್ದು ಚಾರ್ಜ್ ಅಡಾಪ್ಟರ್ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ. ಹೆಡ್ ಬರೀ ಇದರಲ್ಲಿ ಕೇಬಲ್ ಮಾತ್ರ ಕೊಟ್ಟಿರ್ತಾನೆ, ಅದನ್ನು ನಾವು ಎಕ್ಸ್ಟ್ರಾ ತೊಗೋಬೇಕು. ಇದರೊಳಗೆ ಈ ರೀತಿ ಇರುತ್ತೆ. ಆಮೇಲೆ ಗೈಡ್ ಕೊಟ್ಟಿದ್ದಾರೆ ಯಾವ ರೀತಿ ಇದು ಮಾಡೋದು ಅಂತ. ಇದೆಲ್ಲ ಮಾಮೂಲಿ ಗೊತ್ತಿರುತ್ತೆ, ಹೊಸ ಮೊಬೈಲ್ ತೊಗೊಂಡಾಗ ಮಾಮೂಲಿಯಾಗೆಲ್ಲ ಬರುತ್ತೆ, ಅದನ್ನೇ ತೋರಿಸ್ತಾಯಿದ್ದೀನಿ ಅಷ್ಟೇ. ಏನೇನು ಬಂದಿದೆ ಅಂತ ನೋಡಿ, ಇದರಲ್ಲಿದೆ, ಡೀಟೇಲ್ ಆಗಿದೆ, ಓದ್ಕೋಬೋದು ಅಷ್ಟೇ. ಯಾವ ರೀತಿ ಇದು ಮಾಡೋದಲ್ಲ ಮಾಮೂಲಿ ಕೊಟ್ಟಿರ್ತಾನೆ. ಓಕೆ, ಈಗ ನೋಡೋಣ ಮೊಬೈಲು ಮೇಯ್ನು ಹೇಗಿದೆ ಅಂದರೆ ತುಂಬ ಚೆನ್ನಾಗಿದೆ. ವೆಯ್ಟ್ ತುಂಬ ಇದೆ ಆ್ಯಕ್ಚುಲಿ. ಸ್ವಲ್ಪ ನನಗೆ ವೆಯ್ಟ್ ಇದ್ದರೆ ಇಷ್ಟ ಆಗುತ್ತೆ ಮೊಬೈಲ್. ಲೈಟ್ ವೆಯ್ಟ್ ಇದ್ದರೆ ಅಷ್ಟೊಂದು ಏನೋ ಮೊಬೈಲೇ ಇಲ್ಲ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ಜಾಸ್ತಿ ವೆಯ್ಟ್ ಇರೋ ಮೊಬೈಲ್ಸೇ ನನಗೆ ಇಷ್ಟ ಆಗುತ್ತೆ. ನೋಡಿ ಇದನ್ನು ಸಹ ಸ್ಕ್ರೀನು ಏನೂ ಆಗಬಾರ್ದು ಅಂಥೇಳಿ ಕ್ಲೋಸ್ ಮಾಡಿದ್ದಾರೆ, ಕವರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕಿಸ್ಬೇಕು, ಬಟ್ ನಾನು ನಿಮಗೆ ತೋರಿಸೋಣ ಅಂತ ಇಲ್ಲೇ ಓಪನ್ ಮಾಡ್ತಾಯಿದ್ದೀನಿ. ಆಮೇಲೆ ಹಾಕಿದ್ರೆ ಆಯಿತು ಅಂತ, ಅಂದರೆ ಹೊರಗಡೆ ಹಾಕಿಸ್ಬೇಕು ಶಾಪಲ್ಲಿ. ನೋಡಿ ಬ್ಯಾಕ್ ಈ ಥರ ಇದೆ. ವಾವ್, ಸೂಪರ್ ಇದೆ ಅಲ್ಲ, ಕ್ಯಾಮ್ರಾ ಎಲ್ಲ ಡಿಫ್ರೆಂಟ್ ಆಗಿದೆ. ನನ್ನ ಹತ್ರ ಆಲ್ರೆಡಿ 2 ಮೊಬೈಲ್ ಇದೆ. ನಮ್ಮ ಮನೆಯವ್ರದ್ದು ನಂದು 2 ಸ್ಯಾಮ್ಸಂಗ್ಗೆ, ಇದು ಸಹ ಸ್ಯಾಮ್ಸಂಗ್ಗೆ. ನೋಡಿ ಈ ಥರ ಇದೆ.
ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ನನಗೆ ಅನಿಸಿದ ಪ್ರಕಾರ ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ, ನನಗೆ ಹೇಗೆ ಮಾಡಬೇಕು, ಹೇಗೆ ತೋರಿಸ್ಬೇಕು, ನನ್ನ ಒಂದು ಹೇಗಿದೆ ಮೈಂಡ್ ಆ ಥರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಏನೋ ಅಂದ್ಕೊಂಬೇಡಿ. ನೋಡಿ, ಈಗ ಇದನ್ನ ಬ್ಯಾಕ್ ಕೇಸ್ ಹಾಕೋಣ, ಹೇಗೆ ಕಾಣುತ್ತೆ ನೋಡೋಣ. ಬ್ಯಾಕ್ ಕೇಸ್ ಹಾಕಿದ್ರೇ ಒಂಥರ ಲುಕ್ಕು, ಇಲ್ಲ ಅಂದರೆ ಏನೋ ಒಂಥರ ಅನಿಸ್ತಿರುತ್ತೆ. ಯಾಕಂದರೆ ನಾನು ಆಲ್ರೆಡಿ ಬ್ಯಾಕ್ ಕೇಸ್ ಇದೇ ಥರದ್ದೇ ಯೂಸ್ ಮಾಡ್ತಾಯಿದ್ದೀನಿ ಎರಡೂ. ಹಾಗಾಗಿ ಅದಿಲ್ಲ ಅಂದರೆ ಏನೋ ಒಂಥರ ಸ್ವಲ್ಪ ವೆಯ್ಟ್ ಕಡಿಮೆ ಆಗುತ್ತೆ. ಬ್ಯಾಕ್ ಕೇಸ್ ವೆಯ್ಟ್ ತುಂಬ ಇದೆ ಆ್ಯಕ್ಚುಲಿ, ಹಾಗಾಗಿ ಇನ್ನೂ ವೆಯ್ಟ್ ಆಗುತ್ತೆ. ನೋಡಿ, ಈ ರೀತಿ ಬರುತ್ತೆ ಸ್ಟಾರ್ಟಿಂಗು, ಮತ್ತು ಸ್ಟಾರ್ಟ್ ಕೊಡಬೇಕು. ಹೀಗೆ ಇನ್ನು ಅದೇ ಎಲ್ಲ ಅಪ್ಡೇಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋದು ಅಷ್ಟೇ. ಎಲ್ಲ ಕೊಟ್ಬಿಟ್ಟು ನಾನು ಇಷ್ಟೇ ತೋರಿಸ್ತೀನಿ, ಮುಂದಿನ ಆಮೇಲೆ ಮಾಡ್ಕೊಳ್ತೀನಿ. ಬ್ಯಾಕ್ ಕೇಸ್ ನೋಡಿ, ಯಾರಿಗಾದ್ರೂ ಇಷ್ಟ ಆದರೆ ನೀವು ಇದನ್ನು ತೊಗೋಬೋದು, ಚೆನ್ನಾಗಿರುತ್ತೆ. ಅಮೆಝಾನಲ್ಲಿ ತೊಗೊಂಡಿರೋದು ನೋಡಿ. ಈ ರೀತಿ ಹೋಲ್ಡಿಂಗ್ ಬರುತ್ತಲ್ಲ, ಇದು ತುಂಬ ಯೂಸ್ ಆಗುತ್ತೆ ವೀಡಿಯೋ ನೋಡೋಕ್ಕೆಲ್ಲ. ಹಾಗಾಗಿ ನಂಗೆ ಅದೇ ಇಷ್ಟ ಬ್ಯಾಕ್ ಕೇಸು. ನೋಡಿದ್ರಲ್ಲ, ನನ್ನ ಈ ಒಂದು ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಾದರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.